ದೇವನಹಳ್ಳಿ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಮಹತ್ವಾಕಾಂಕ್ಷಿ ಗ್ಯಾರಂಟಿ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿತ್ತು. ಈಗ ಗೃಹಲಕ್ಷ್ಮಿ ಯೋಜನೆಯ ಗ್ರಹಣ ಬಿಟ್ಟಿದೆ. ಬಿಜೆಪಿಯವರು ಸಾಲು ಸಾಲು ಆರೋಪಗಳನ್ನ ಮಾಡಿದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. 1 ತಿಂಗಳ ಹಣವನ್ನ ರಿಲೀಸ್ ಮಾಡಿದೆ. 4 ತಿಂಗಳ ಹಣವನ್ನ ಇನ್ನೂ ಹಾಗೆ ಬಾಕಿ ಇಟ್ಕೊಂಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ 1 ತಿಂಗಳ ದುಡ್ಡನ್ನ ರಿಲೀಸ್ ಮಾಡಿರೋದ್ರ ಬಗ್ಗೆ ಅಧಿಕೃತವಾಗಿ ಹೇಳಿದ್ದಾರೆ. 4 ತಿಂಗಳು ಬಾಕಿ ಇಟ್ಕೊಂಡಿದ್ದಾರೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕ್ಗೆ ಓಡಾಡ್ತಾನೆ ಇದ್ರು, ಆದ್ರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಎಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಗೃಹಲಕ್ಷ್ಮಿ ಹಣ ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ತುಂಬ ಧನ್ಯವಾದಗಳು. ಏನ್ ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು. 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನ್ ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಪಾಲಿಟಿಯಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಬಡವರಿಗೆ ಬಹಳ ಅನುಕೂಲ ಆಗಿದೆ. ತುಂಬಾ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಬಹಳ ಅನುಕೂಲ ಆಗಿದೆ ಸರ್. ಮನೆಗೆ ಬಳಸ್ಕೊಂಡಿದ್ದೆ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ. 4 ತಿಂಗಳು ಬಂದಿರಲಿಲ್ಲ, ತುಂಬಾ ಖುಷಿ ಆಯ್ತು. ಬಂದಿದೆ ರೀ ಮ್ಯಾಮ್. ನಮಸ್ಕಾರ. 4 ತಿಂಗಳಾತ್ರಿ ಬಂದಿದ್ದಿಲ್ಲ, ಇವಾಗ 6 ಕಾರ್. ದೇವನಹಳ್ಳಿ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಮಹತ್ವಾಕಾಂಕ್ಷಿ ಗ್ಯಾರಂಟಿ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿತ್ತು. ಈಗ ಗೃಹಲಕ್ಷ್ಮಿ ಯೋಜನೆಯ ಗ್ರಹಣ ಬಿಟ್ಟಿದೆ. ಬಿಜೆಪಿಯವರು ಸಾಲು ಸಾಲು ಆರೋಪಗಳನ್ನ ಮಾಡಿದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. 1 ತಿಂಗಳ ಹಣವನ್ನ ರಿಲೀಸ್ ಮಾಡಿದೆ. 4 ತಿಂಗಳ ಹಣವನ್ನ ಇನ್ನೂ ಹಾಗೆ ಬಾಕಿ ಇಟ್ಕೊಂಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ 1 ತಿಂಗಳ ದುಡ್ಡನ್ನ ರಿಲೀಸ್ ಮಾಡಿರೋದ್ರ ಬಗ್ಗೆ ಅಧಿಕೃತವಾಗಿ ಹೇಳಿದ್ದಾರೆ. 4 ತಿಂಗಳು ಬಾಕಿ ಇಟ್ಕೊಂಡಿದ್ದಾರೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕ್ಗೆ ಓಡಾಡ್ತಾನೆ ಇದ್ರು, ಆದ್ರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಎಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಗೃಹಲಕ್ಷ್ಮಿ ಹಣ ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ತುಂಬ ಧನ್ಯವಾದಗಳು. ಏನ್ ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು. 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನ್ ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಪಾಲಿಟಿಯಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಬಡವರಿಗೆ ಬಹಳ ಅನುಕೂಲ ಆಗಿದೆ. ತುಂಬಾ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಬಹಳ ಅನುಕೂಲ ಆಗಿದೆ ಸರ್. ಮನೆಗೆ ಬಳಸ್ಕೊಂಡಿದ್ದೆ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ. 4 ತಿಂಗಳು ಬಂದಿರಲಿಲ್ಲ, ತುಂಬಾ ಖುಷಿ ಆಯ್ತು. ಬಂದಿದೆ ರೀ ಮ್ಯಾಮ್. ನಮಸ್ಕಾರ. 4 ತಿಂಗಳಾತ್ರಿ ಬಂದಿದ್ದಿಲ್ಲ, ಇವಾಗ 6 ಕಾರ್. ದೇವನಹಳ್ಳಿ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಮಹತ್ವಾಕಾಂಕ್ಷಿ ಗ್ಯಾರಂಟಿ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿತ್ತು. ಈಗ ಗೃಹಲಕ್ಷ್ಮಿ ಯೋಜನೆಯ ಗ್ರಹಣ ಬಿಟ್ಟಿದೆ. ಬಿಜೆಪಿಯವರು ಸಾಲು ಸಾಲು ಆರೋಪಗಳನ್ನ ಮಾಡಿದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. 1 ತಿಂಗಳ ಹಣವನ್ನ ರಿಲೀಸ್ ಮಾಡಿದೆ. 4 ತಿಂಗಳ ಹಣವನ್ನ ಇನ್ನೂ ಹಾಗೆ ಬಾಕಿ ಇಟ್ಕೊಂಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ 1 ತಿಂಗಳ ದುಡ್ಡನ್ನ ರಿಲೀಸ್ ಮಾಡಿರೋದ್ರ ಬಗ್ಗೆ ಅಧಿಕೃತವಾಗಿ ಹೇಳಿದ್ದಾರೆ. 4 ತಿಂಗಳು ಬಾಕಿ ಇಟ್ಕೊಂಡಿದ್ದಾರೆ.
ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕ್ಗೆ ಓಡಾಡ್ತಾನೆ ಇದ್ರು, ಆದ್ರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದಗಳು. ಏನ್ ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು. ಬಂದಿರಲಿಲ್ಲ, ಎಷ್ಟು ತಿಂಗಳು ಬಂದಿರಲಿಲ್ಲ? 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನ್ ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಪಾಲಿಕೆಯಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಬಹಳ ಬಡವರಿಗೆ ಬಹಳ ಅನುಕೂಲ ಆಗಿದೆ. ತುಂಬಾ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಬಹಳ ಅನುಕೂಲ ಆಗಿದೆ ಸರ್. ಏನೇನೆಲ್ಲ ಮಾಡಿದ್ರು ಬಂದಿರೋ ಹಣ ತಗೊಂಡು? ನಾವು ಮನೆಗೆ ಬಳಸ್ಕೊಂಡಿದ್ವಿ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ, ಖುಷಿ ಆಗಿದೆ. 4 ತಿಂಗಳು ಬಂದಿರಲಿಲ್ಲ, ತುಂಬಾ ಖುಷಿ ಆಯ್ತು. ಬಂದಿದೆ ರೀ ನಮಸ್ಕಾರ. 4 ತಿಂಗಳಾತ್ರಿ ಬಂದಿದ್ದಿಲ್ಲ, ಇವಾಗ 6 ಕಾರ್. ದೇವನಹಳ್ಳಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಮಹತ್ವಾಕಾಂಕ್ಷಿ ಗ್ಯಾರಂಟಿ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿತ್ತು. ಈಗ ಗೃಹಲಕ್ಷ್ಮಿ ಯೋಜನೆಯ ಗ್ರಹಣ ಬಿಟ್ಟಿದೆ. ಬಿಜೆಪಿಯವರು ಸಾಲು ಆರೋಪಗಳನ್ನ ಮಾಡಿದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. 1 ತಿಂಗಳ ಹಣವನ್ನ ರಿಲೀಸ್ ಮಾಡಿದೆ, 4 ತಿಂಗಳ ಹಣವನ್ನ ಇನ್ನೂ ಹಾಗೆ ಬಾಕಿ ಇಟ್ಕೊಂಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ 1 ತಿಂಗಳ ದುಡ್ಡನ್ನ ರಿಲೀಸ್ ಮಾಡಿರೋದ್ರ ಬಗ್ಗೆ ಅಧಿಕೃತವಾಗಿ ಹೇಳಿದ್ದಾರೆ. 4 ತಿಂಗಳು ಬಾಕಿ ಇಟ್ಕೊಂಡಿದ್ದಾರೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕ್ಗೆ ಓಡಾಡ್ತಾನೆ ಇದ್ರು, ಆದ್ರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದಗಳು. ಏನ್ ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು. ಬಂದಿರಲಿಲ್ಲ, ಎಷ್ಟು ತಿಂಗಳು ಬಂದಿರಲಿಲ್ಲ? 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನ್ ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಪಾಲಿಕೆಯಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಬಹಳ ಬಡವರಿಗೆ ಬಹಳ ಅನುಕೂಲ ಆಗಿದೆ. ತುಂಬಾ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಬಹಳ ಅನುಕೂಲ ಆಗಿದೆ ಸರ್. ಏನೇನೆಲ್ಲ ಮಾಡಿದ್ರು ಬಂದಿರೋ ಹಣ ತಗೊಂಡು? ನಾವು ಮನೆಗೆ ಬಳಸ್ಕೊಂಡಿದ್ವಿ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ, ಖುಷಿ ಆಗಿದೆ. 4 ತಿಂಗಳು ಬಂದಿರಲಿಲ್ಲ, ತುಂಬಾ ಖುಷಿ ಆಯ್ತು. ಬಂದಿದೆ ರೀ ನಮಸ್ಕಾರ. 4 ತಿಂಗಳಾತ್ರಿ ಬಂದಿದ್ದಿಲ್ಲ, ಇವಾಗ 6 ಕಾರ್